ಇವತ್ತಿನ ವ್ಲಾಗಲ್ಲಿ ನಾನು ಸಾಮಾನ್ಯ ಜನರು 100 ರೂಪೀಸ್ಗಿಂತ ಕಡಿಮೆ ಅಮೌಂಟಲ್ಲಿ ಸಿಗೋ ಪ್ರಾಡಕ್ಟ್ಸ್ಗಳಿಂದ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಮತ್ತು ನೀವು ಚೆನ್ನಾಗಿ ಕಾಣಿ, ಖುಷಿಯಾಗಿರಿ. ಏನಂದರೆ ಇನ್ ಡೆಪ್ತ್ ಆಗಿ ನಾನು ಎಕ್ಸ್ಪ್ಲನೇಷನ್ ಹೇಳ್ಕೊಂಡು ಹೋಗ್ತೀನಿ, ಸ್ವಲ್ಪ ಟೈಮ್ ಆದರೂ ಅಡ್ಜಸ್ಟ್ ಮಾಡಿಕೊಂಡು ನೋಡಿ, ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮೋಜಿಯಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಪೋರ್ಟ್ ಮಿ ಪ್ಲೀಸ್. ನನ್ನ ಪೂಜೆ ಮುಗಿದಿದೆ. ಸೊ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಸಚ್ಚಿಗೆ ಮಾಡಿಕೊಟ್ಟೆ. ಅವರು ಮಾಡಿಕೊಡ್ದು ಹೋದರು ಇವಾಗ ಕೆಲಸಕ್ಕೆ. ಈ ವಿಡಿಯೋದಲ್ಲಿ 2 ಬ್ಯೂಟಿ ಟಿಪ್ಸ್ ಹೇಳ್ತೀನಿ. ಒಂದು ವಿಡಿಯೋ ಮಧ್ಯೆ ಇರುತ್ತೆ, ಒಂದು ಲಾಸ್ಟಲ್ಲಿ ಇರುತ್ತೆ. ಸೊ ಕೊನೆವರೆಗೂ ನೋಡಿ, ಹೆಲ್ಪ್ ಆಗುತ್ತೆ ನಿಮಗೆ. ಅದು ಇನ್ನು ಚೆನ್ನಾಗಿ ಕಾಣೋಕ್ಕೆ ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ನಾನು ಇವಾಗ ಏನು ತೋರ್ಸೋಕೆ ಬಂದಿದ್ದೀನಿ ಅಂದರೆ, ಬೇಸಿಕ್ಕಾಗಿ ಒಂದು ಲೆವೆಲ್ಗೆ ಮೇಕಪ್ ಓಕೆ ಅನ್ನೋ ಥರ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಮೇಕಪ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಇವಾಗ ನಾನು ಮಾರ್ನಿಂಗು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ. ಇವಾಗ ಲೈವಾಗಿ ನಿಮ್ಮ ಒಟ್ಟಿಗೆ ನಾನು ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ. ಅಂದರೆ ಸಿಂಪಲ್ಲಾಗಿ ನಾನು ಆಚೆ ಕಡೆ ಹೋಗ್ಬೇಕಂದ್ರೆ ಇನ್ನೂ ಬೇರೆ ಬೇರೆ ಆಗ್ಬೋದು, ಬಟ್ ನಿಮಗೆಲ್ಲ ಓಕೆ ಆಗೋ ಥರ, ಅಂದರೆ ನಿಮಗೆಲ್ಲ ನಿಮ್ಮ ಕೈಲಿ ಇಟ್ಕೋ ದರದಲ್ಲಿ ನಿಮ್ಗೆ ಸಿಗೋ ಥರ ಪ್ರಾಡಕ್ಟ್ನ ನಾನು ತೋರಿಸ್ತೀನಿ ಇವಾಗ, ಓಕೆನಾ? ಸೊ ನೀವು ಟ್ರೈ ಮಾಡಿ. ಅಂದರೆ ಚೆನ್ನಾಗಿ ಕಾಣಬೇಕು, ಎಲ್ಲಿಗಾದ್ರೂ ಹೋದರೆ ಎಲ್ಲರೂ ನನ್ನೇ ನೋಡ್ತಾ ಇರಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಅಂದರೆ ಆ ಥರ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಇವಾಗ ನಾನು ಏನು ಹೇಳಕ್ಕೆ ಬಂತೆ ಅಂದರೆ, ಎಲ್ರಿಗೂ ಒಳ್ಳೆ ಪ್ರಾಡಕ್ಟ್ ತೊಗೊಳ್ಳೋಷ್ಟು ಅಮೌಂಟು ಇರೋದಿಲ್ಲ. ಯಾಕಂದರೆ ಎಷ್ಟೋ ಜನ ಪಾಕೆಟ್ ಮನಿಯಲ್ಲೇ ಸೇವಿಂಗ್ಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಥಿಂಗ್ಸ್ನ ತೊಗೊಳ್ತಿರ್ತಾರೆ. ಎಲ್ಲ ನಾನು ಹೇಳಬೇಕು ಅಂದರೆ, ಇವಾಗಿನ ಜನ್ರೇಷನಲ್ಲಿ ತಮಗೇನು ಬೇಕೋ ತೊಗೊಳ್ಳೋಷ್ಟು ಎಲಿಜಿಬಲ್ ಇರ್ತಾರೆ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಎಲ್ರಿಗೂ ಬೇಕು ಒಂದಷ್ಟು ಅಮೌಂಟ್ ಇರೋದಿಲ್ಲ. ಅಂದರೆ ನಾವು ಏನಾದರೂ ಖರ್ಚು ಮಾಡಬೇಕಂದ್ರೆ ನಾವು ಎದಕ್ಕೆ ಹಾಕಬೇಕು ಅದಕ್ಕೆ ಹಾಕೋಷ್ಟು ದುಡ್ಡು ನಮ್ಮ ಹತ್ರ ಇರೋದಿಲ್ಲ. ಸೊ ನಾವು ಚೆನ್ನಾಗಿ ಕಾಣಬೇಕು, ನಮ್ಮ ಹತ್ರ ಲೋ ಬಜೆಟಲ್ಲಿ ನಮಗೆ ಸಾಮಾನುಗಳು, ನಮಗೆ ಬ್ಯೂಟಿ ಐಟಮ್ಸ್ಗಳು ಬೇಕು ಅಂದರೆ ತಗೊಳ್ಳೋದು ಸ್ವಲ್ಪ ಕಷ್ಟ. ಸ್ಮಾಲ್ ಬ್ಯೂಟಿ ಟಿಪ್ಸ್ನ ಹೇಳ್ಕೊಡೋಣ ಅಂತ ಬಂದೆ. ಫಸ್ಟು ನಾನು ಇದು ಮಾರ್ನಿಂಗ್ ಫೇಸ್ ವಾಶ್ ಮಾಡಿಕೊಂಡು ಏನೋ ಜಸ್ಟ್ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿದ್ದೆ, ಇನ್ನೇನು ಅಪ್ಲೈ ಮಾಡಿಲ್ಲ. ನಾನು ಆಯಿಲ್ನರ್ ಒಂದು ಇಟ್ಕೊಂಡಿದ್ದೆ. ಸೊ ಇವಾಗ ಹೋಗಿ ಮುಖ ತೊಳೆದು ನಿಮ್ಮ ಮುಂದೆ ರೆಡಿ ಆಗ್ತೀನಿ. ಜಸ್ಟ್ 2 ಮಿನಿಟ್ಸ್ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. 1 ನಿಮಿಷ ಅಮ್ಮ ಫೋನ್ ಮಾಡ್ತಿದ್ದಾರೆ, ಮಾತಾಡ್ತಿರ್ತೀನಿ. ನಂದು ಇವಾಗ ಮುಖ ಒರೆಸ್ಕೊಳ್ಳೋದಾಯಿತು. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಫೇಸ್ ವಾಶ್ ಮುಗಿಸ್ಕೊಂಡು ಮುಖನ ಕ್ಲೀನಾಗಿ ಒರೆಸ್ಕೊಂಡಾದ್ಮೇಲೆ ನಾವು ಫಸ್ಟ್ ಅಪ್ಲೈ ಮಾಡಬೇಕಾಗಿರೋದು ಮಾಯ್ಶ್ಚರೈಸರ್ ಕ್ರೀಮ್ನ. ನಾವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳೋದಿಲ್ಲ. ನಾನು ಆ್ಯಕ್ಚುಲಿ ಪಾಂಡ್ಸ್ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತೀನಿ. ನೀವು ಇದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ನಾನು ಯಾವುದೋ ಥರ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ, ಯಾಕಂದರೆ ನಂದು ಇವಾಗ ಸ್ಟಾರ್ಟಿಂಗ್ ಆಗಿದೆ ಯೂಟ್ಯೂಬು. ಸೊ ನಾನು ಯಾವುದೇ ಥರ ಪ್ರಮೋಷನ್ ತೋರಿಸ್ತಾ ಇಲ್ಲ. ನಾನು ಯೂಸ್ ಮಾಡೋ ಕ್ರೀಮ್ಗಳು ಕಡಿಮೆ ಪ್ರೈಸಲ್ಲಿ ಇರೋದ್ರಿಂದ ಅದು ನಿಮ್ಗೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು 105 ಇದೆ, 105 ರೂಪಾಯಿ ಮಾತ್ರ ಇದಕ್ಕೆ. ಇದು ದೊಡ್ಡ ಅಮೌಂಟು. ನಾನು ಹೇಳಿದ್ದೆ 100 ಒಳಗಿರೋ ಅಮೌಂಟನ್ನೇ ತೋರಿಸ್ತೀನಿ ಅಂತ. ಓಕೆ, 5 ರೂಪಾಯಿ ಜಾಸ್ತಿ ಆಯಿತು ಅಂತಲ್ಲ. ಇದಕ್ಕಿಂತ ಚಿಕ್ಕ ಬಾಟ್ಲು ಸಿಗುತ್ತೆ, ಒಂದು ಅರೌಂಡ್ 60 ಒಳಗೆ, ಅಂದರೆ 60 ಬಿಲೋನೇ ಸಿಗುತ್ತೆ. ಅದನ್ನಾದರೂ ಯೂಸ್ ಮಾಡ್ಕೋಬೋದು. ನನ್ನ ಕಡೆ ಇದೊಂದು 3 ತಿಂಗಳಂತೂ ಬರುತ್ತೆ. ಸೊ ಹಾಗಾಗಿ ನಾನು 105 ರೂಪಾಯಿದು ನಾನು ತೊಗೊಂಡಿದ್ದೆ. ಅದು 60 ರೂಪೀಸ್ದು ನಾವು ಹೇಗೆ ಯೂಸ್ ಮಾಡ್ತೀವಿ ಹಾಗೆ. ಇದನ್ನು ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ, ಜಸ್ಟು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು. ನಾನು ಇವಾಗ ತೋರಿಸಿದ್ನಲ್ಲ ಅಷ್ಟು ತೊಗೊಂಡ್ರೆ ಸಾಕು. ಆ್ಯಂಡ್ ನಾವು ಫೇಸ್ ವಾಶ್ ಆದಮೇಲೆ ಇದನ್ನು ಹಚ್ಚೋದ್ರಿಂದ ನಮ್ಗೆ ಯಾವುದೇ ಥರ ಡಸ್ಟ್ ಬಂದು ನಮ್ಮ ಮುಖದ ಮೇಲೆ ಕೂಡೋದಿಲ್ಲ, ಅದರಿಂದ ಪಿಂಪಲ್ಸ್ ಆಗೋದಿಲ್ಲ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಬಂದು ಸುಮಾರು 3 ವರ್ಷದ ಮೇಲೆ ಆಯಿತು ನಾನು ಯೂಸ್ ಮಾಡ್ತಿರೋದು. ಅದಕ್ಕಿಂತ ಮುಂಚೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇವಾಗ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಒಂದು 50-60 ರೂಪಾಯಿಗೂ ಇದಕ್ಕಿಂತ ಸ್ವಲ್ಪ ಚಿಕ್ಕ ಬಾಟ್ಲೆ ಸಿಗುತ್ತೆ, ನೀವು ಅದನ್ನ ಯೂಸ್ ಮಾಡ್ಬೋದು. ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಮುಖ ತೊಳ್ಕೊಂಡು ಇದನ್ನು ಯೂಸ್ ಮಾಡಬೇಕು. ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಟಿಪ್ಸನ್ನು ಹೇಳ್ಕೊಡ್ತೀನಿ ನಾನು. ಏನು ಟಿಪ್ಸಪ್ಪ ಅಂತಂದರೆ, ಈಗ ಮುಖದಲ್ಲಿ ಪಿಂಪಲ್ಸ್ ಇರುತ್ತೆ. ಇವಾಗ ನೋಡಿ ನನ್ನ ಕಡೆನೂ ಖಾಲಿ ಆಗಿಬಿಟ್ಟಿದೆ ಇದು. ಇವಾಗ ನಾನು ಕೂಡ ಹೊಸದು ತೊಗೋಬೇಕು. ಆ್ಯಂಡ್ ಏನಂದರೆ, ಕೆಲವೊಬ್ಬರಿಗೆ ಮುಖದಲ್ಲಿ ಪಿಂಪಲ್ಸ್ ಇರುತ್ತೆ ಗೊತ್ತಾ, ಅವ್ರಿಗೆ ಇದೊಂದು ಹೆಲ್ಪ್ ಏನು ಅಂದರೆ, ಇದು ಫಾನ್ಸಲ್ಲೇ ಕೋಲ್ಡ್ ಕ್ರೀಮ್ ಅಂತ ಒಂದು ಸಿಗುತ್ತೆ, ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದ್ರ ರಿಸಲ್ಟ್ ನಾನು ನೋಡಿಲ್ಲ. ಅದು ಕೋಲ್ಡ್ ಕ್ರೀಮ್ ಸಿಗುತ್ತೆ, ಅದು ಪಿಂಪಲ್ಸ್ ಇರೋರಿಗೆ. ಇದು ಎಕ್ಸ್ಟ್ರಾ ಟಿಪ್ಸ್ ನಾನು ಕೊಡ್ತಾ ಇರೋದು, ನೆನ್ಪಿಟ್ಕೊಳ್ಳಿ. ಟ್ರೈ ಮಾಡಿ. ಇನ್ ಕೇಸ್ ಅದ್ರ ರಿಸಲ್ಟ್ ಸಿಕ್ಕರೆ ಒಳ್ಳೆಯದು. ಇನ್ ಕೇಸ್ ಸಿಗಲಿಲ್ಲ ಅಂದರೆ ಒಂದು 50-60 ರೂಪಾಯಿ ಹಾಳಾಗ್ಬೋದು. ನೀವು ಮಾಯ್ಶ್ಚರೈಸರ್ ಹಚ್ಚಿದ್ನಲ್ಲ, ಇವಾಗ ಒಂದು ಜಸ್ಟ್ 2 ಸೆಕೆಂಡ್ ಅಂದರೆ 1 2 ಮುಗೀತು. ಇಷ್ಟು ತಡೆದ ಹಚ್ಕೊಂಡ್ಬಿಟ್ಟು ಇವಾಗ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕು.
ಇವಾಗ ನಾನು ನನ್ನ ಕೈಲಿ 3 ಕ್ರೀಮನ್ನು ಹಿಡಿದಿದ್ದೀನಿ. ಬಟ್ ಇದು 3 ಯೂಸ್ ಮಾಡೋದ ಅಲ್ಲ, ನಾನು ಹೇಳ್ತೀನಿ ಯಾವ ಥರ ಯೂಸ್ ಮಾಡಬೇಕು, ಎಷ್ಟನ್ನು ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದು 3 ಕ್ರೀಮ್ ಯೂಸ್ ಮಾಡೋದಲ್ಲ. ಡೈಲಿ ಇವಾಗ ನಾವು ಇಲ್ಲೇ ಎಲ್ಲೋ ಆಚೆ ಹೊಂಟ್ವಿ ಅಂತ ಇಟ್ಕೊಳ್ಳಿ, ಜಸ್ಟ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಇದು ನಾನು ಯೂಸ್ ಮಾಡೋದು ಕ್ರೀಮು ಅಂದರೆ ಫೇರ್ ಆ್ಯಂಡ್ ಲವ್ಲಿ ಕ್ರೀಮೇ. ಬಟ್ ಇದು ಆಯುರ್ವೇದಿಕ್ ಗ್ಲೋ ಆ್ಯಂಡ್ ಲವ್ಲಿ. ಇದನ್ನು ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಾಗಂತ ಇದನ್ನೊಂದೇ ಯೂಸ್ ಮಾಡಲ್ಲ ನಾನು, ನಿಜ ಹೇಳಬೇಕಂದ್ರೆ. ಕೆಲವೊಬ್ರು ಸ್ಕಿನ್ ಟೋನು, ನನಗೆ ಯಾವುದೇ ಕ್ರೀಮ್ ಹಾಕಿದ್ರು ನನಗೆ ಯಾವುದೇ ಪಿಂಪಲ್ಸ್ ಈ ಥರ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾವ ಕ್ರೀಮ್ ಆದ್ರೂ ಯೂಸ್ ಮಾಡ್ತಿರ್ತೀನಿ. ಬಟ್ ನನ್ನ ಫೇವ್ರೆಟ್ಟು ಆ್ಯಂಡ್ ನಾನು ಆಲ್ಮೋಸ್ಟ್ ಅಪ್ಲೈ ಮಾಡೋದು ಇದೇ ಕ್ರೀಮನ್ನು. ನಾನು ಯಾವಾಗಲೂ ತೊಗೊಂಡ್ರೆ ಅಥವಾ ಸಚ್ಚಿ ತೊಗೊಬಂದು ಕೊಟ್ಟರೆ ನಾನು ತೊಗೊಳ್ಳೋದು ಇದೇ ಕ್ರೀಮನ್ನು. ಬಟ್ ನನ್ನ ತವ್ರ ಮನೇಲಿದ್ದಾಗ ಏನಾಗ್ತಿತ್ತು ಅಂದರೆ, ನಾನೇ ತೊಗೊಂಡ್ರೆ ಇದೇ ಕ್ರೀಮ್ ತೊಗೊಳ್ತಿದ್ದೆ. ಇನ್ ಕೇಸ್ ಅಪ್ಪಾಜಿ ಸಂತಿಗೆ ಹೋಗಿದ್ದರೆ ಅಪ್ಪಾಜಿ ಅವ್ರಿಗೆ ಏನು ತಿಳಿಯುತ್ತೋ ಫೇರ್ ಆ್ಯಂಡ್ ಲವ್ಲಿ ಆಯುರ್ವೇದಿಕ್ ಗ್ಲೋ ಆ್ಯಂಡ್ ಲವ್ಲಿ ಗೊತ್ತಾಗಲ್ಲ. ಅವರೇನು ನಮ್ಮ ಮುಖಕ್ಕೆ ಹಚ್ಚೋ ಕ್ರೀಮ್ ಬೇಕಪ್ಪಾಜಿ ಫೇರ್ ಆ್ಯಂಡ್ ಲವ್ಲಿ ಅಂತಂದರೆ ಪಾಕೆಟಿಂದು ತೊಗೊಂಬರೋರು, ಟ್ಯೂಬಿಂದು ತೊಗೊಂಬರೋರು, ಅದು ನಾರ್ಮಲ್ ಗ್ಲೋ ಆ್ಯಂಡ್ ಲವ್ಲಿ ಫೇರ್ ಆ್ಯಂಡ್ ಲವ್ಲಿ ಬರುತ್ತಲ್ಲ ಅದನ್ನ ತರೋರು. ಇದು ಆಯುರ್ವೇದಿಕ್ ಅಂತಲೇ ತರ್ತಿರಲಿಲ್ಲ. ಆಮೇಲೆ ಪಾಂಡ್ಸ್ ತೊಗೊಂಬರೋರು ಕ್ರೀಮ್ನ, ಆಮೇಲೆ ಹಿಮಾಲಯ ಕ್ರೀಮ್, ಒಟ್ಟು ಅವ್ರಿಗೆ ಏನು ತಿಳಿಯುತ್ತೋ ಅಂತ ತೊಗೊಂಬರೋರು. ಇನ್ ಕೇಸ್ ನಾವು ಅಪ್ಪಾಜಿ ನಾನು ಅದನ್ನ ಹಚ್ಚಂದಿಲ್ಲ, ನೀವು ಇದನ್ನ ತೊಗೊಂಬರ್ಬೇಡ ಹಂಗೆ ಹಿಂಗೆ ಅಂತಂದ್ರೆ ನಾನು ಬೇಕಂದ್ರೆ ತಂದೆ, ನಾವು ಬೇಕಂದ್ರೆ ಹಚ್ಕೆ ಬೇಡಕ್ಕೆ ನೀನು ಹೋಗಿ ಅಂಗಡಿಗೆ ಹೋಗಿ ತೊಗೊಂಬ, ಈ ಥರ ಹೇಳ್ತಿದ್ರು ನಮ್ಮ ಅಪ್ಪಾಜಿ. ಅಂದರೆ ಅವ್ರಿಗೆ ಗಂಡು ಮಕ್ಳಿಗೆ ಸಿಟ್ಟು, ಪದೇ ಪದೇ ನಾವು ಅಂಗಡಿಗೆ ಕಳಿಸಿದ್ರೆ. ಹಾಗಾಗಿ ನಾನು ಏನು ಮಾಡ್ತಿದ್ದೆ, ಅಪ್ಪಾಜಿ ಯಾವ್ದು ತೊಗೊಂಬರ್ತಿದ್ರು ಅದನ್ನೇ ಅಪ್ಲೈ ಮಾಡ್ಕೊತಿದ್ದೆ. ನಾನೇ ಅಂಗಡಿಗೆ ಹೋಗಿ ತೊಗೊಂಡ್ರೆ ಅಥವಾ ನಾನೇ ಕಾಲೇಜ್ ಟೈಮಲ್ಲಿ ಹಾವೇರಿಗೆ ಹೋದಾಗ ನಾನೇ ತೊಗೊಂಡ್ರೆ ನಾನು ಇದನ್ನೇ ತೊಗೊಂಬರ್ತಿದ್ದೆ. ಆಲ್ಮೋಸ್ಟ್ ನಾನೇ ತೊಗೊಳ್ತಿದ್ದೆ. ಇನ್ ಕೇಸ್ ಆಗಿಬಿಟ್ಟಿತ್ತಪ್ಪ, ಯಾಕಂದರೆ ದುಡ್ಡು ಕೈಲಿರಲ್ಲ ಯಾವಾಗಲೂ ಕಾಲೇಜ್ ಟೈಮಲ್ಲಿ. ಇನ್ ಕೇಸ್ ನಮ್ಮ ಹತ್ರ ಆಗಿಬಿಟ್ಟಿದೆ, ನಾವು ಹಾವೇರಿಗೆ ಹೋದರೂ ತೊಗೊಂಬರೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನು ಮಾಡೋದು, ಅಪ್ಪಾಜಿ ಯಾವ್ದು ತೊಗೊಂಬಂದಿರ್ತಾರೋ ಅದನ್ನೇ ಹಚ್ಕೋಬೇಕು. ಸೊ ಇವಾಗ ನಾನು ಹೇಳ್ತಾ ಇರೋದು ಇದು ಆಯುರ್ವೇದಿಕ್ ಗ್ಲೋ ಆ್ಯಂಡ್ ಲವ್ಲಿ. ಇಲ್ಲಿ ನೋಡಿ ಬಿಡ್ತಿದ್ದು ಚೂಪ್ ಇರುತ್ತಲ್ಲ, ಆಯುರ್ವೇದಿಕ್ ಗ್ಲೋ ಆ್ಯಂಡ್ ಲವ್ಲಿ. ನಾನು ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಸ್ಕಿನ್ ಟೋನ್ಗೆ ನೀವು ಎದನ್ನು ಯೂಸ್ ಮಾಡ್ತಾ ಬಂದಿದ್ದೀರೋ ಅದನ್ನೇ ಯೂಸ್ ಮಾಡಿ. ನಾನು ನೆಕ್ಸ್ಟು ನನ್ನ ಹತ್ರ ಸುಮಾರು ಐಟಮ್ಸ್ ಇದೆ, ನೀನು ತೋರಿಸಂದ್ರೆ ನಾನು ತೋರಿಸ್ತೀನಿ, ಇಲ್ಲ ಅಂತಲ್ಲ. ಬಟ್ ಸ್ಕಿನ್ ಕೇರ್ನ ಮಾಡ್ತಾ ಇರಬೇಕು, ಆಯಿತಾ. ಇವಾಗ ಇದನ್ನು ನಾನು ಯಾವಾಗಲೂ ಅಪ್ಲೈ ಮಾಡ್ಕೊಳ್ಳೋದು. ಸೊ ಆಯುರ್ವೇದಿಕ್ ಗ್ಲೋ ಆ್ಯಂಡ್ ಲವ್ಲಿ, ಇದು ಫೇರ್ ಆ್ಯಂಡ್ ಲವ್ಲಿನೇ. ಓಕೆ, ನಾನು ಇವಾಗ ನಾನು ಆಚೆ ಎಲ್ಲೋ ಹೊರಟೆ ಅಂದರೆ ಏನು, ಅಟ್ಲೀಸ್ಟ್ ಮಾಯ್ಶ್ಚರೈಸ್ ಇಸ್ಕೊಂಡು ಸ್ವಲ್ಪ ಇಲ್ಲಿ ಕುಂಕುಮ ಇಟ್ಕೊಂಡು ಹೋಗಿಬಿಡ್ತೀನಿ. ಏನೋ ಬಟ್ಟೆ ಶಾಪಿಗೆ ಹೋಗಬೇಕಾಗಿತ್ತು ಅಥವಾ ಏನೋ ಥಿಂಗ್ಸ್ ತರಕ್ಕೆ ಆಚೆ ಹೋಗಬೇಕಾಗಿತ್ತು ಅಂದರೆ ಇಷ್ಟೆಲ್ಲ ಹಚ್ಕೊಂಡು ರೆಡಿ ಆಗೋಕ್ಕಾಗೋದಿಲ್ಲ. ಒಂದೊಂದ್ಸರಿ ನೈಟ್ ಡ್ರೆಸ್ ಮೇಲೆ ಆಚೆ ಹೋಗಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಜಸ್ಟ್ ಮಾಯ್ಶ್ಚರೈಸರ್ ಬಿಟ್ಟರೆ ಇದೊಂದು ಫೇರ್ ಆ್ಯಂಡ್ ಲವ್ಲಿ, ಒಂದು ಆಯಿಲ್ ಏನಾರು ಹಾಕ್ಕೊಂಡು ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡು ಹೋಗಿಬಿಡ್ತೀನಿ. ಆ್ಯಂಡ್ ಓಕೆ, ಮ್ಯಾಟ್ರಿಗೆ ಬರೋಣ. ಅಂದರೆ ಇದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದು. ನೀವು ಪಾನ್ಸ್ ಕ್ರೀಮ್ ಯೂಸ್ ಮಾಡ್ತೀರೋ ಓಕೆ, ಪಾನ್ಸ್ ಕ್ರೀಮ್. ನೀವು ಫೇರ್ ಆ್ಯಂಡ್ ಲವ್ಲಿ ಓಕೆ, ಫೇರ್ ಆ್ಯಂಡ್ ಲವ್ಲಿ. ನೀವು ಆಯುರ್ವೇದಿಕ್ ಫೇರ್ ಆ್ಯಂಡ್ ಲವ್ಲಿ ಓಕೆ, ಅದು ಓಕೆ. ನೀವು ಹಿಮಾಲಯ ಓಕೆ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದೇ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಬಟ್ ಮೇಕಪ್ ಮಾಡಿರೋ ಥರ ಸ್ವಲ್ಪನಾದರೂ ಕಾಣಬೇಕು. ತೀರಾ ಮೇಕಪ್ ಅಂತಲೂ ಕಾಣಿಸ್ಬಾರ್ದು. ನಮ್ಮ ಮೇಕಪ್ ಸ್ಟೈಲು, ನಾವು ಮಾಡಿರೋ ಮೇಕಪ್ಪು ಸ್ವಲ್ಪ ಲಾಂಗ್ ಟೈಮ್ ನಿಂತ್ಕೋಬೇಕು, ಹಾಳಾಗಬಾರ್ದು. ಅದಕ್ಕೋಸ್ಕರ ಕಡಿಮೆ ಪ್ರೈಸಲ್ಲಿರೋ ಇದೆರಡು ಕ್ರೀಮ್ನ ತೋರಿಸ್ತಾ ಇದ್ದೆ. ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಇವಾಗ ನಾನು ಈ ಕ್ರೀಮ್ ತೊಗೊಂಡಿದ್ದೀನಲ್ಲ, ಇದು ಮೇನ್ ಬೇಕು ಅಂದರೆ ನಿಮ್ಮ ಹತ್ರ ಯಾವ್ದು ಕ್ರೀಮ್ ಇದೆ ಅದು ಬೇಕು, ಅದನ್ನೊಂದೇ ಎತ್ತಿಟ್ಕೊಳ್ಳಿ. ಓಕೆ, ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ತುಂಬ ಹೊತ್ತಾಯಿತು. ಆ್ಯಕ್ಚುಲಿ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತಿಗೆ ತೋರಿಸಿದ್ರೆ ಬೆಟರ್. ಬಟ್ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ಕೊತ ಹೇಳ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ನೋ ಪ್ರಾಬ್ಲಮ್. ಓಕೆ, ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದು ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್. ಆಲ್ಮೋಸ್ಟ್ ಇವಾಗ ಜನಗಳು ಇದನ್ನ ಯೂಸ್ ಮಾಡ್ತಾರೆ, ಬಟ್ ನಾನು ಹೇಳ್ಕೊಡ್ತಾ ಇದ್ದೀನಿ, ನೀವು ಗೊತ್ತಿಲ್ಲದವ್ರು ಕಲೀಲಿ ಅಂತ. ಓಕೆ, ಇದು BB ಕ್ರೀಮ್, ಗ್ಲೋ ಆ್ಯಂಡ್ ಲವ್ಲಿ BB ಕ್ರೀಮ್ ಅಂತ. ಓಕೆ, ಫೇರ್ ಆ್ಯಂಡ್ ಗ್ಲೋ ಲವ್ಲಿ BB ಕ್ರೀಮ್ ಅಂತ. ಇದ್ರ ಪ್ರೈಸ್ ಬಂದು 49 ನೋಡಿ. ಮೇ ಬಿ ನಿಮಗೆ ಕಾಣಿಸೋದಿಲ್ಲ ಅನಿಸುತ್ತೆ, ಬೇಕಿದ್ರೆ ನಾನು ಪಿಕ್ ಹಾಕ್ತೀನಿ, ಸರ್ಚ್ ಮಾಡ್ಕೋಬೋದು ಅಥವಾ ಅಂಗಡೀಲಿ ಹೋಗಿ ಕೇಳ್ಬೋದು. ಜಸ್ಟ್ ಇದು 49 ಅಂದರೆ 49 ರೂಪಾಯಿ ಮಾತ್ರ. ಇದು ನಿಜ ಕಡಿಮೆ ಅಮೌಂಟು. ಯಾಕಂದರೆ ಒಂದು ಚಾಕ್ಲೇಟ್ಗೆ ನಾವು 100 ರೂಪೀಸ್ 80 ರೂಪೀಸ್ ಎಲ್ಲ ಖರ್ಚು ಮಾಡ್ತೀವಿ. ಅಥವಾ ಈ ಅಮೌಂಟಲ್ಲಿ 2 ಚಾಕ್ಲೇಟ್ನ ತೊಗೋಬೋದು, ಇಲ್ಲ ಅಂತಲ್ಲ. ಬಟ್ ಇದು ಒಂದು ತೊಗೊಂಡ್ರೆ ನಾನು ನಿಜ ಹೇಳ್ತೀನಿ, ಡೈಲಿ ಯೂಸ್ ಮಾಡೋರಿಗೆ ಮಿನಿಮಮ್ ಅಂದ್ರೂ 1 ಮಂತ್ ಬರುತ್ತೆ.
ಏನು ಮಿನಿಮಮ್ ಅಂದ್ರೂ 1 ಮಂತ್ ಬರುತ್ತೆ. ಯಾಕಂದರೆ ಇದನ್ನು ಜಾಸ್ತಿ ಅಪ್ಲೈ ಮಾಡಿದ್ರೆ ಇದಿರೋದಿಷ್ಟೇ, ಓಕೆನಾ, ಇದಿರೋದಿಷ್ಟೇ, ಆದ್ರೂ ಇದು 1 ಮಂತ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವು ಯಾವ ಥರ ಯೂಸ್ ಮಾಡಬೇಕಂತ ನಾನು ಹೇಳ್ತೀನಿ. ಸುಮ್ಮನೆ ತೊಗೊಳ್ಳೋದು ಬೇಕಾದಷ್ಟೆಲ್ಲ ಹಚ್ಕೊಂಡು ಹೋಗೋದಲ್ಲ. ಇದಕ್ಕೆ 49 ರೂಪಾಯಿ. ಇದು ಕೂಡ ಫೌಂಡೇಶನ್, ಇದು ಅಂದರೆ ಇದು BB ಕ್ರೀಮ್ ಕೂಡ ಫೌಂಡೇಶನ್ ಥರನೇ. ಇವಾಗ ನಾವು ಹೇಗೆ ಫೌಂಡೇಶನ್ನ ಯೂಸ್ ಮಾಡ್ತೀವಿ ಅದೇ ಥರ. ಇದು ಲ್ಯಾಕ್ಮಿ 9to5 ಅಂತ ಇದೆ, ಇದರಲ್ಲಿ ಲ್ಯಾಕ್ಮಿ CC ಕ್ರೀಮ್ ಅಂತ ಇದೆ, ಅದು 40. ಇದು 60 ರೂಪೀಸ್ ಇದೆ. ಇಲ್ಲಿ ಕಾಣಿಸುತ್ತೆ, ಮೇ ಬಿ ನಿಮ್ಗೆ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ನಾನು ಗ್ಯಾರಂಟಿ ಫೋಟೋ ಹಾಕ್ತೀನಿ. ಇದು 60 ರೂಪೀಸ್ ಇದೆ. ಆ್ಯಂಡ್ ನಾನು CC ಕ್ರೀಮ್ ಅಂತ ಹೇಳಿದ್ನಲ್ಲ, ಅದು 99 ರೂಪೀಸ್ ಇದೆ. ಓಕೆ, ಅದು ನನ್ನ ಹತ್ರ ಇತ್ತು, ಬಟ್ ನನಗೆ ಇವಾಗ ಸಿಗಲಿಲ್ಲ, ಯಾಕಂದರೆ ಆಚೆ ಕಡೆಯಲ್ಲಿ ಇಟ್ಟಲ್ಲ ನಾನು. ಇವೆರಡು ಸಿಕ್ತು, ನಾನು ಇವೆರಡನ್ನೇ ತೊಗೊಂಡಿದ್ದೀನಿ. ಇದು ಫೇರ್ ಮತ್ತು ಗ್ಲೋ ಆ್ಯಂಡ್ ಲವ್ಲಿ BB ಕ್ರೀಮ್. ಓಕೆ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್. ಆಮೇಲೆ ಇದು ಲ್ಯಾಕ್ಮಿ 9to5, ಇನ್ನೊಂದು ಲ್ಯಾಕ್ಮಿ CC ಕ್ರೀಮ್ ಅಂತ ಇದೆ. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ಇದು 49 ರೂಪಾಯಿ, ಆರಾಮಾಗಿ ತೊಗೋಬೋದು. ಇದು 60 ರೂಪೀಸ್, ನಾವು ಆರಾಮಾಗಿ ಖರ್ಚು ಮಾಡ್ಬೋದು. ಯಾಕಂದರೆ ಇದು ನಮ್ಮ ಹತ್ರ ಜಾಸ್ತಿ ದಿನ ಇರುತ್ತೆ. ನಾವು ಹೆಂಗಾದ್ರೂ ಇದಕ್ಕೆ ಅಷ್ಟು ಖರ್ಚು ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತು ನಾವು ಚೆನ್ನಾಗಿ ಕಾಣೋದು ಹೇಗೆ ಅಲ್ವಾ. ಸೊ ಇದು ಜಾಸ್ತಿ ಏನು ಖರ್ಚಿಲ್ಲ. ಇದು 45, ಇದು 60. ನಾನು ಅಂತೀನಿ ಇನ್ನು ತೊಗೋಬೋದು, ಯಾಕಂದರೆ ಜಾಸ್ತಿ ಅಮೌಂಟ್ ಅಲ್ಲ ಅಂತ ನನಗನ್ಸುತ್ತೆ. ತಿಂಗ್ಳುಗಟ್ಟಲೆ ಯೂಸ್ ಮಾಡ್ಬೋದು ಅಂತಂದರೆ ತೊಗೋಬೋದಪ್ಪ, ನಾನು ಅದೇ ಹೇಳೋದು. ನಾವೆಲ್ಲ ಇವಾಗ ಯಾರಾದರೂ ಒಂದು ಅಡ್ವರ್ಟೈಸ್ಮೆಂಟ್ ಬಂದರೆ 500-600 ಕೊಟ್ಟೆ ತೊಗೊಳ್ತೀವಂತೆ. ಮತ್ತು ನಮ್ಮ ಡೈಲಿ ರುಟೀನಿಗೆ ನಾವು ಡೈಲಿ ಚೆನ್ನಾಗಿ ಕಾಣಿಸೋಕ್ಕೆ ಒಂದು 50 ರೂಪಾಯಿ ಖರ್ಚು ಮಾಡಲ್ವಾ ಹೇಳಿ, ಮಾಡ್ತೀವಿ. ಸೊ ಆರಾಮಾಗಿ ತೊಗೋಬೋದು. ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಲಿಪ್ ಬಾಂಬು. ಇದು ಆ್ಯಕ್ಚುಲಿ ಜೆಲ್ಲಿ ಆ್ಯಂಡ್ ಬಟರ್ ಬ್ಲೂ ಹೆವೆನ್ ಲಿಪ್ ಬಾಂಬ್ ಇದು. ಬಟ್ ಇದು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ನನಗೆ ಇಷ್ಟ ಆಗುತ್ತೆ. ಇದು ನಾನು ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ, ನಾನು ಇದನ್ನ ತೊಗೊಳ್ಳಿ ಅಂತೇನು ಹೇಳಲ್ಲ. ನಿಮಗೆ ಅಮೌಂಟ್ ತೊಗೊಳ್ಳಿಕ್ಕೆ ಆದರೆ ತೊಗೋಬೋದು, ನಾನು ಇದನ್ನೇ ತೊಗೊಳ್ಳಿ ಅಂತ ನಾನು ಹೇಳೋಂಗಿಲ್ಲ. ಇದು ಮೇ ಬಿ ನಾನು ಒಂದು ಎಷ್ಟು 200 ಕೊಟ್ಟೆ ಇಲ್ಲೇ, ನಾನು 200 ಕೊಟ್ಟೆ ಇಲ್ಲೇ. ಇದೇ ಅದ್ರ ಪ್ರೈಸು, ಇದ್ರದ್ದು ಕೂಡ ನಾನು ಹಾಕ್ತೀನಿ, ಬೇಕಿದ್ರೆ ಲಿಂಕ್ ಬೇಕೆಂದರೂ ನಾನು ಹಾಕ್ತೀನಿ. ಇದಕ್ಕೆ ನಾನು 200 ಕೊಟ್ಟೆ. ಡೈಲಿ ಲಿಪ್ ಬಾಮ್ಗೆ ನೀವು 200 ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿ ಇರ್ತಿರಲ್ಲ, ನಾರ್ಮಲ್ ಲಿಪ್ ಬಾಮ್ನ ಯೂಸ್ ಮಾಡ್ಬೋದು, ಅಥವಾ ಸ್ಟ್ರಾಬೆರಿದು ಯೂಸ್ ಮಾಡ್ಬೋದು, ಇಲ್ಲ ಬೀಟ್ರೂಟ್ದು ಯೂಸ್ ಮಾಡ್ಬೋದು. ನಾನು ಒಂದೊಂದು ಸರಿ ಹೋಮ್ ರೆಮಿಡಿನೂ ಮಾಡ್ಕೊಳ್ತೀನಿ. ಇದು ನಾನು ಇವಾಗಿನ್ನೂ ಏನೂ ಹಾಕಿಲ್ಲ, ನಿಮಗೆ ಗೊತ್ತಿರೋಂಗೆ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅದು ನನಗೆ ಓಕೆ, ನಂಗೆ ಚೆನ್ನಾಗೇ ಕಾಣಿಸುತ್ತೆ. ಇದು ಬ್ಲೂ ಹೆವೆನ್ದು. ನೀವು ಇದನ್ನೇ ತೊಗೊಳ್ಳಿ ಅಂತ ನಾನು ಹೇಳ್ತಿಲ್ಲ, ಪದೇ ಹೇಳ್ತಾ ಇದ್ದೀನಿ. ಇವು ನಾನು ತೋರಿಸೋದೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ. ಕಡಿಮೆ ಅಮೌಂಟ್ ಇರೋದು ಮಾತ್ರ ತೊಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಇದು ಐಲೈನರ್, ಅಂದರೆ ಇಲ್ಲಿ ಹಾಕೋ ಐಲೈನರು. ನಿಜ ಹೇಳ್ಬೇಕಂದ್ರೆ ಇದು ನಾನು ಎಲ್ಲಿ ತೊಗೊಂಡೆ ಅಂತ ನೀವು ಕೇಳ್ಬೋದು. ನಾನು ಇದಕ್ಕೆ ಜಸ್ಟ್ 12 ರೂಪೀಸ್ ಕೊಟ್ಟಿದ್ದೀನಿ. 12 ರೂಪೀಸ್ನ ಕೊಟ್ಟಿರೋದಿದು. ಇದನ್ನು ಎಲ್ಲಿ ಅಂತ ಹೇಳ್ತೀನಿ. ಇವಾಗ ಊರ ಕಡೆ ಎಲ್ಲ 10 ರೂಪಾಯಿ ಸಾಮಾನು ಅಂತ ಬರುತ್ತೆ ಗೊತ್ತಾ. ಸೊ ಅವ್ರ ಕಡೆ ಅಂದರೆ ನಾನು ಊರಿಗೆ ಹೋದಾಗ ಐಲೈನರ್ ಸಿಗಲಿಲ್ಲ, ನನಗೆ ಖಾಲಿಯಾಗಿತ್ತು ಅಥವಾ ಇರಲಿಲ್ವೋ ಸಿಗಲಿಲ್ಲ. ಆ ಟೈಮಲ್ಲಿ ಒಂದು ಸರಿ 10 ರೂಪಾಯಿ ಸಾಮಾನು ಅಂತ ಬಂದಿತ್ತು ಮಾರೋಕ್ಕೆ. ಅವರು ಇಲ್ಲ ಇದು ಬಾಕ್ಸಲ್ಲಿರೋದೆಲ್ಲ 12 ರೂಪಾಯಿ ಅಂದರು. ಪಾಪ ಅಷ್ಟು ಕೊಡೋದೇ ಹೆಚ್ಚು, ಅದು ಹೊತ್ತು ಮಾರೋರಿಗೆ ಗೊತ್ತು ಅವ್ರ ಬೆಲೆ ಏನು ಅಂತ. ಸೊ 12 ರೂಪಾಯಿ ಕೊಟ್ಟು ತೊಗೊಂಡಿರೋ ಐಲೈನರ್ ಇದು. ನಾನು ಇದು ತೊಗೊಂಡು 1.5 ತಿಂಗಳಾಯಿತು, ಡೈಲಿನೂ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಇಲ್ಲಿ ಬಂದಮೇಲೆ ನನ್ನ ಹತ್ರ ಇದೆ, ಅಂದರೆ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಮೇಲೆ ನನ್ನ ಹತ್ರ ಒಂದು 2-3 ಐಲೈನರ್ ಇದೆ. ಆದ್ರೂ ನಾನು ಇದು ಹಾಳಾಗಬಾರ್ದಲ್ಲ, ಯಾಕಂದರೆ ಕಡಿಮೆ ಅಮೌಂಟಿಂದು, ಮತ್ತು ಹಾಳಾಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತಂದು ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಿಮಗೆ ಇದನ್ನೇ ತೋರಿಸ್ತಾ ಇದ್ದೀನಿ. 10 ರೂಪಾಯಿಗೂ ಐಲೈನರ್ ಸಿಗುತ್ತೆ. ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನೀವು ಸ್ಟಿಕ್ಕರ್ ಇಟ್ಕೋಬೋದು. ಲಿಪ್ಸ್ಟಿಕ್ ಹಾಕ್ತೀನಿ, ಆದರೆ ಡೈಲಿ ನಾನು ಇದನ್ನು ಹಾಕ್ತಿದ್ದೀನಿ. ಆದರೆ ನಿಮಗೆ ನಾನು ತೋರಿಸ್ಬೇಕಾಗಿರೋದು, ನೀವು ಔಟಿಂಗ್ ಹೊಂಟ್ರೆ ಅಂದರೆ ಆಚೆ ಕಡೆ ಹೋದರೆ ತಾನೇ ನಾನು ಈ ಥರ ಮೇಕಪ್ ತೋರಿಸ್ತಾ ಇರೋದು. ಸೊ ನಾನು ಕೂಡ ಲಿಪ್ಸ್ಟಿಕ್ನೂ ಹಾಕ್ತೀನಿ, ಸ್ಟಿಕ್ಕರ್ನೂ ಇಡ್ತೀನಿ. ಆ್ಯಂಡ್ ಬನ್ನಿ ಇವಾಗ ರೆಡಿ ಆಗೋಣ. ಮಾಯ್ಶ್ಚರೈಸರ್ ಕ್ರೀಮು ಪಾನ್ಸ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಯೂಸ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಬಿಲೋನು ಸಿಗುತ್ತೆ ನಿಮಗೆ, ಇದಕ್ಕಿಂತ ಸ್ವಲ್ಪ ಚಿಕ್ಕದು, ಅದನ್ನು ನೀವು ತೊಗೋಬೋದು. ನಿಮ್ಮ ಕಡೆ ಯಾವ ಕ್ರೀಮನ್ನು ಯೂಸ್ ಮಾಡ್ತೀರಾ ಅದು. ಬಟ್ ನಾನು ಮೇನ್ ಫೌಂಡೇಶನ್ಗೆ ಅಂತ ತೋರಿಸ್ತಾ ಇರೋದು ಇದು 2 ಕ್ರೀಮ್. ಓಕೆ, ಇನ್ನೊಂದು ಹೇಳಿದ್ನಲ್ಲ
CC ಕ್ರೀಮ್ ಇದೆ ಅಂತ ನಂಗೆ ಸಿಗಲಿಲ್ಲ. ಅದನ್ನು ನೀವು ಸರ್ಚ್ ಮಾಡ್ಕೊಳ್ಳಿ ಅಥವಾ ಅಂಗಡಿಗೆ ಹೋದರೂ ಸಿಗುತ್ತೆ, ನಿಮ್ಗೆ ಯಾವ್ದು ಬೆಟ್ರ್ ಅದು. ಬಟ್ ನನಗೆ BB ಕ್ರೀಮ್ ಬೆಟರ್ ಅನಿಸುತ್ತೆ. CC ಮತ್ತು ಇದು ಲ್ಯಾಕ್ಮಿಗಿಂತ BB ಕ್ರೀಮ್ ಬೆಟರ್ ಅನಿಸುತ್ತೆ. ನಾನು ಇನ್ನೊಂದು ಹೇಳಬೇಕು, ಲ್ಯಾಕ್ಮಿ ಅದು ನನ್ನ ಕಡೆ ಇಲ್ಲ. ಗ್ಲಾಸ್ ಬಾಟಲಲ್ಲಿ ಒಂದು 80 ರುಪೀಸಿಗೇನೋ ಒಂದು ಇಷ್ಟು ದೊಡ್ಡದು ಸಿಗುತ್ತೆ. ಅಂದರೆ ಇವಾಗ ನಾವು ಸ್ಟಾರ್ಟಿಂಗ್ ನಮ್ಮ ಮೇಕಪ್ ಮಾಡ್ಕೊಳ್ಳೋರಿಗೆ ಹೋದರೆ ಅದು ಲಿಕ್ವಿಡ್ ಇರುತ್ತೆ, ತೊಗೊಂಡು ಹಾಕ್ಕೊಂಡು ಹಚ್ಕೋಬೋದು. ಆ ಥರ ನಿಮಗೆ ಕೊಡ್ತಾರೆ. ಒಂದು 80 ರುಪೀಸ್ ಬಿಲೋ 100 ಕೊಡ್ತಾರೆ, ಅದನ್ನು ಇಲ್ಲ ಅಂತಲ್ಲ. ಅದೇನಾಗ್ಬಿಡುತ್ತೆ ಅಂದರೆ ಪ್ಯಾಚಿ ಆಗುತ್ತೆ. ಬೇಕಾದ್ರೆ ಹಾಕಿದವ್ರಿಗೆ ಗೊತ್ತಿರುತ್ತೆ ಇದು ಮ್ಯಾಟ್ರ್ ಏನಂತ. ಪ್ಯಾಚಿ ಆಗುತ್ತೆ. ನಂಗೆ ಅದು ಇಷ್ಟ ಆಗಂಗಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು ಯೂಸ್ ಮಾಡ್ಬೋದು. ನಾನು ಈ ಥರ ಕ್ರೀಮ್ನೇ ನಿಮಗೆ ಸಜೆಷನ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನೀವು ಮಾಯ್ಶ್ಚರೈಸರ್ ಹಚ್ಚಿದ ತಕ್ಷಣವೇ ಒಂದು 2-3 ಸೆಕೆಂಡ್ ಬಿಟ್ಟು ನೀವು ಈ ಥರ ಕ್ರೀಮ್ನ ಅಪ್ಲೈ ಮಾಡ್ಕೊಂಡ್ಬಿಡಿ. ನಾನು ಇದನ್ನ ಎಕ್ಸ್ಪ್ಲನೇಷನ್ ಕೊಡೋಕೆ ಹೋಗಿ ಸ್ವಲ್ಪ ಟೈಮ್ ಆಯಿತು. BB ಕ್ರೀಮ್ನೇ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವಾಗ BB ಕ್ರೀಮ್ನ ತೋರಿಸ್ತಾ ಇದ್ದೀನಿ. ಇಲ್ಲೇ ತೋರಿಸ್ತೀನಿ, ಬಟ್ ಅದು ಕಾಣೋಂಗಿಲ್ಲ. ನಾನು ಸ್ವಲ್ಪ ಬ್ರೌನಿ ಇಲ್ಲೇ ತೋರಿಸ್ತೀನಿ. ಓಕೆ ನೋಡಿ, ಸಾರಿ ಇದು ಜಾಸ್ತಿ ಆಯಿತು, ಸಡನ್ನಾಗಿ ಬಿತ್ತು. ಸೊ ಇದು ಜಾಸ್ತಿ ಆಯಿತು. ಇದು ನೋಡಿ, ಇದೇಟಿದೆ, ಒಂದು 2 ಡ್ರಾಪ್ಸ್ ಆಗ್ಬೋದಷ್ಟೇ. ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಮೇಲೆ ಅಪ್ಲೈ ಮಾಡಿದರೂ ಓಕೆ, ನಡೆಯುತ್ತೆ. ಸ್ವಲ್ಪ ನಾವು ಯೂಸ್ ಮಾಡೋ ಕ್ರೀಮನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಇದೆರಡು ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೂ ಹಿಂಗೆ ಸೇರಿಸ್ಕೊಳ್ಳೋದಿಲ್ಲ, ನಿಮಗೆ ತೋರಿಸ್ಬೇಕಂತ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ನಾನು ಇಲ್ಲೇ ಹಾಕ್ಕೊಳ್ಳೋದು. ಓಕೆನಾ, ಇದೆರಡು ಸೇರ್ತು ನನಗೆ ಇಲ್ಲೇ ಕಂಫರ್ಟ್ ಆಗುತ್ತೆ, ಸೊ ನಾನು ಇಲ್ಲೇ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ತೋರಿಸ್ಬೇಕು ಅಂತ ನಾನು ಅಲ್ಲಿ ಹಾಕಿದೆ ಅಷ್ಟೇ. ಓಕೆ, ಇವಾಗ ಇದು ರೆಡಿ ಆಯ್ತಲ್ಲ. ಇದು ನೋಡಿ, ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೋಬೇಕು ಅಂತಾರೆ, ಬಟ್ ನಾನು ಮಾಡ್ತೀನಿ. ಯಾವಾಗ ಮಾಡ್ತೀನಿ ಅಂದರೆ ಹೆವಿ ಮೇಕಪ್ ಇರುತ್ತೆ ಗೊತ್ತಾ, ಆ ಟೈಮಲ್ಲಿ ಬ್ಲೆಂಡರ್ ತೊಗೊಂಡು ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂತ. ಓಕೆ, ನನಗೆ ಈ ಥರ ಹಚ್ಚಿದ್ರೇ ಸ್ಯಾಟಿಸ್ಫ್ಯಾಕ್ಷನ್ನು. ಆ್ಯಂಡ್ ಏನಾಗುತ್ತೆ ಅಂದರೆ ಒಬ್ಬೊಬ್ಬರ ಸ್ಕಿನ್ನಿಗೆ ಅಲ್ಲಲ್ಲೇ ಪ್ಯಾಚಿ ಆಗಿಬಿಡುತ್ತೆ. ಮಿರರ್ ಬೇರೆ ರೂಮಲ್ಲಿದೆ, ನಾನು ಹಾಲಲ್ಲಿ ಇದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಎಸ್, ಮೇ ಬಿ ಕಾಣಿಸ್ತಾ ಇರಬಹುದು, ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಇದು ನಿಜ ಹೇಳ್ತೀನಿ, ನಾನಿವಾಗ ಟೈಮು 12:24 ಟೈಮು. 5 ಗಂಟೆ ಆದರೂ ಇದೇ ಗ್ಲೋ ಇರುತ್ತೆ. ಓಕೆ, ಕಾಣಿಸ್ತಾ ಇದೆಯಾ ಏನು ಚೇಂಜಸ್ ಕಾಣ್ತು ಅಂತ? ಓಕೆ, ನಮ್ಮ ಮುಖ ಚೆನ್ನಾಗಿ ಕಂಡ್ರೆ ಸಾಕ, ಬಟ್ ನಮ್ಮದು ಮುಖದಲ್ಲಿ ಕಿವಿ ಕುತ್ತಿಗೆ ಎರಡು ಇದೆಯಲ್ಲ, ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಸೊ ನಾನು ಇವಾಗ ಉಳಿದಿರೋ ಕ್ರೀಮನ್ನು ಹೀಗೆ ಹಚ್ಕೊಳ್ತಾ ಇದ್ದೀನಿ. ಓಕೆ, ನಾನು ಇವಾಗ ಸ್ವಲ್ಪ ಕೊರಳಿಗೆ ಮತ್ತು ಕಿವಿಗೂ ಕೂಡ ಹಾಕ್ಕೊಂಡ್ಬಿಟ್ಟಿನಿ. ನಾನು ಫುಲ್ ತಲೆನ ಈ ಥರ ಬಿಸಿ ಕಟ್ಟಿರೋದ್ರಿಂದ ಸ್ವಲ್ಪ ಕೂದಲನ್ನು ಮುಂದೆ ಬಿಡ್ತಾಯಿದ್ದೀನಿ. ಸೊ ನೋಡ್ತಾ ಇರಬಹುದು. ಓಕೆ, ಇವಾಗ ನೋಡಿ, ನಾನು ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ಸೊ ಹೀಗೆ ಕಾಣ್ತಾ ಇದ್ದೀನಿ ನಾನು. ಇದನ್ನ ನಾನು ಜಾಸ್ತಿ ಏನೂ ಯೂಸ್ ಮಾಡಿಲ್ಲ, ನೀವೇ ನೋಡಿದರೆ ಜಸ್ಟ್ ಇಷ್ಟು BB ಕ್ರೀಮ್ ಮತ್ತು ಇಷ್ಟು ಫೇರ್ ಆ್ಯಂಡ್ ಲವ್ಲಿನ ಹಾಕ್ಕೊಂಡು ಹಚ್ಕೊಂಡಿದ್ದೀನಿ. ಓಕೆ, ನನಗೆ ಇವಾಗ ಇಷ್ಟ ಆಯಿತು. ಇವಾಗ ಒಂದು ಸ್ಟಿಕ್ಕರು ಮತ್ತು ಲಿಪ್ಸ್ಟಿಕ್ ಹಚ್ಬಿಟ್ಟೆ ನನ್ನ ಮೇಕಪ್ ಕಂಪ್ಲೀಟ್. ಓಕೆ, ನಾನು ಇವಾಗ ಸ್ಟಿಕ್ಕರ್ನ ತೊಗೊಂಬಂದಿದ್ದೀನಿ. ನಾನು ಇದ್ರದ್ದು ಕವರ್ನ ಯಾಕೆ ಹಾಕಿದ್ದೀನಿ ಅಂತಂದರೆ ಸುಮ್ಮನೆ ಜಾಗ ಸಾಲೋದಿಲ್ಲ ಅಂತ. ಸೊ ನಾನು ಈ ಥರ ಕಿತ್ತಿಟ್ಟಿರ್ತೇನೆ ಆಲ್ಮೋಸ್ಟು. ಇವಾಗ ನಾನೊಂದು ಸ್ಮಾಲ್ ಸ್ಟಿಕ್ಕರ್ನ ತೊಗೊಂಬಂದಿದ್ದೀನಿ. ಸೊ ಯಾವ್ದು ಹಾಕ್ಕೊಳ್ಳೋದು ಅಂತಂದರೆ ನನಗೆ ಡ್ರೆಸ್ ಮ್ಯಾಚಿಂಗ್ ಒಂದು ಸ್ಟಿಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಈ ಸ್ಟಿಕ್ಕರಿಗೆ ನಾನು ಐಲೈನರ್ನ ಮಿಸ್ ಮಾಡೋದೇ ಇಲ್ಲ. ಈ ಸ್ಟಿಕ್ಕರ್ ಜೊತೆಗೆ ಐಲೈನರ್ನ ಹಾಕ್ತಾ ಇದ್ದೀನಿ. ಸೊ ಇದು ನಂದು ಆ್ಯಕ್ಚುಲಿ ಮೇಕಪ್ ಮುಗೀತಾ? ನೋ, ಮೇನ್ ಇಂಪಾರ್ಟೆಂಟ್ ಒಂದಿದೆ, ಲಿಪ್ಸ್ಟಿಕ್ಕು ಕಾಜಲ್ ಇಲ್ಲದೆ ಹೆಣ್ಮಕ್ಳು ಮೇಕಪ್ ಕಂಪ್ಲೀಟ್ ಆಗೋಲ್ಲ. ಬಟ್ ನಾನು ಕಾಜಲ್ ಹಾಕೋದಿಲ್ಲ, ನಿಜ ಹೇಳ್ಬೇಕಂದ್ರೆ ಹಾಕೇ ಇಲ್ಲ. ಮೇ ಬಿ ಮದುವೆಲಿ ಹಾಕಿದ್ರು ಅನಿಸುತ್ತೆ, ಅದು ಬಿಟ್ಟರೆ ನಾನು ಹಾಕೇ ಇಲ್ಲ. ಇದು ನಾನ್ ಟ್ರಾನ್ಸ್ಪರೆಂಟ್ ಮಟ್ಟೆ ಲಿಪ್ಸ್ಟಿಕ್ ಅಂತ ಏನೋ ಇದೆ. ಇದು ಕೂಡ ಬ್ಲೂ ಹೆವೆನ್ದು.
ನಾನು ಅದೇ ಹೇಳ್ತಾ ಇದ್ದೀನಿ, ಇದನ್ನೇ ಯೂಸ್ ಮಾಡಿ ಅಂತ ನಾನು ಖಂಡಿತವಾಗ್ಲೂ ನಿಮಗೆ ಹೇಳೋದಿಲ್ಲ. ಓಕೆ, ಇದು ಕೋಡ್ ಬಂದು 402. ಓಕೆ, ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ, ಹಾಗಂತ ಜಾಸ್ತಿನೂ ಹಾಕ್ತೀನಿ, ಜಾಸ್ತಿನೇ ಹಾಕ್ತೀನಿ. ಇವಾಗ ಕಂಪ್ಲೀಟ್ ಆಯಿತು ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಯೂಸ್ ಮಾಡಿದ್ದು ಒಂದು ಲಿಪ್ಸ್ಟಿಕ್, ಮೇನಾಗಿ ಯೂಸ್ ಮಾಡಿದ್ದಂದರೆ ಫೌಂಡೇಶನ್ ಬಿಟ್ಟರೆ ಅದೇ BB ಕ್ರೀಮ್ ಬಿಟ್ಟರೆ ಒಂದು ಲಿಪ್ಸ್ಟಿಕ್ನ, ಮಿಕ್ಕಿರೋದೆಲ್ಲ ಮನೆಯಲ್ಲೇ ಯೂಸ್ ಮಾಡೋದು. ಇದನ್ನು ಆಲ್ಮೋಸ್ಟ್ ಇವಾಗ ಯೂಸ್ ಮಾಡ್ತಾರೆ ಮಾಯ್ಶ್ಚರೈಸರ್ ಕ್ರೀಮ್. ಇಲ್ದವರಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ, ಇದನ್ನ ಅಪ್ಲೈ ಮಾಡಿ, ನಿಮಗೂ ಬೆಸ್ಟ್. ಏಕೆಂದರೆ ಡಸ್ಟ್ ಏನೋ ನಮ್ಮ ಸ್ಕಿನ್ನಿಗೆ ಹೋಗೋದಿಲ್ಲ, ಅದು ಡಸ್ಟ್ ಅಥವಾ ಧೂಳು ಎಲ್ಲನೂ ತಡೆ ಹಿಡಿಯುತ್ತೆ. ಮತ್ತು ನಾವು ಇವಾಗ ಕ್ರೀಮ್ ಅಪ್ಲೈ ಮಾಡ್ತೀವಲ್ಲ ಅದು ನೀಟಾಗಿ ಕೂಡುತ್ತೆ. ಸೊ ಹಾಗಾಗಿ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಟ್ಟರೆ ನಿಮ್ಮಲ್ಲಿರೋ ಕ್ರೀಮೇ ಮತ್ತು ಸ್ಟಿಕ್ಕರು. ನಾನು ಎಕ್ಸ್ಟ್ರಾ ಯೂಸ್ ಮಾಡಿರೋದಂದರೆ BB ಕ್ರೀಮನ್ನು ಮಾತ್ರ. ನೀವು ನೋಡ್ತಾ ಇರ್ಬೋದು, ನಾನು ಇದಕ್ಕೆ ಯಾವುದೇ ಥರ ಫಿಲ್ಟ್ರ್ ಹಾಕಿಲ್ಲ. ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು, ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ 12:30, ನಾನು ಸಂಜೆ 5 ಗಂಟೆ ಆದ್ರೂ ಇದೇ ಮೇಕಪ್ ಇರುತ್ತೆ. 5 ರಿಂದ 6 ತಾಸು ಕಂಟಿನ್ಯೂಸ್ ಆಗಿ ಇದೇ ಗ್ಲೋ ಅಲ್ಲಿ ನಮ್ಮ ಮುಖನ ಇಟ್ಕೋಬೋದು. ಓಕೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ರಿಗೂ ಜಾಸ್ತಿ ಅಮೌಂಟ್ ಕೊಟ್ಟು ತೊಗೊಳ್ಲಿಕ್ಕೆ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಡೈಲಿ ಲಾಗಲ್ಲಿ ನಾನು ಡೈಲಿ ಹೇಗಿರ್ತೀನಿ ಹಾಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಥರ ಸ್ಟಿಕ್ಕರು, ಲಿಪ್ಸ್ಟಿಕ್ ಇದನ್ನೇನು ಹಾಕೋದಿಲ್ಲ. ನಾನು ನಾರ್ಮಲಾಗಿ ಹೇಗಿರ್ತೀನಿ ಹಾಗೆ. ಇನ್ ಕೇಸ್ ನಂದು ಕೆಲಸ ಎಲ್ಲ ಮುಗಿದಿದ್ರೆ ನಾನು ಯಾವಾಗಲೂ ಹಾಕೋದು ಜಸ್ಟ್ ಒಂದು ಮಾಯ್ಶ್ಚರೈಸರ್ ಬಿಟ್ಟರೆ ಒಂದು ಫೇರ್ ಆ್ಯಂಡ್ ಲವ್ಲಿ ಕೂಡ ನಾನು ಹಾಕೋದಿಲ್ಲ ಡೈಲಿ. ಮಾಯ್ಶ್ಚರೈಸರ್ ಹಾಕೊಂಡು ಬಟ್ ಲಿಪ್ ಬಾಮ್ ಮಾತ್ರ ಮಿಸ್ ಮಾಡೋದೇ ಇಲ್ಲ. ನನಗೆ ಅದೊಂಥರ ಏನೋ ಕ್ರೇಜ್. ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ, ಅದೇನೋ ಗೊತ್ತಿಲ್ಲ. ನಾನು ಲಿಪ್ ಬಾಮ್ ಒಂದೇ ಯೂಸ್ ಮಾಡ್ತೀನಿ. ಬಿಟ್ಟರೆ ಮಾಯ್ಶ್ಚರೈಸರ್ ಕ್ರೀಮ್ ಬಿಟ್ಟರೆ ನಾನು ಯಾವುದನ್ನು ಯೂಸ್ ಮಾಡೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಯಾವುದನ್ನು ಯೂಸ್ ಮಾಡೋದಿಲ್ಲ. ಇನ್ ಕೇಸ್ ಆಚೆ ಹೋಗ್ತಿದ್ರೆ ಮಾತ್ರ ಜಸ್ಟ್ ಈ ಥರ ಒಂದು 5 ಮಿನಿಟ್ಸ್ ಸಾಕು. ಏನು ಹೇಳಿ, ಮುಖ ತೊಳಿಬೇಕು, ಮಾಯ್ಶ್ಚರೈಸರ್ ಹಚ್ಕೋಬೇಕು, ಜಸ್ಟ್ 1-2 ಸೆಕೆಂಡ್ ಬಿಡಬೇಕು. BB ಕ್ರೀಮ್ ವಿತ್ ಫೇರ್ ಆ್ಯಂಡ್ ಲವ್ಲಿ ನಿಮ್ಮ ಕಡೆ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸ್ಟಿಕ್ಕರ್ ಇಡಬೇಕು, ಲಿಪ್ಸ್ಟಿಕ್ ಹಾಕಬೇಕು. ನೀವು ಕಾಜಲ್ ಪ್ರಿಯರ್ ಆಗಿದ್ದರೆ ಕಾಜಲ್ ಹಚ್ಕೋಬೇಕು. ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಹೇರ್ ಸ್ಟೈಲ್ ಜಾಸ್ತಿ ಬರೋದಿಲ್ಲ. ಜಸ್ಟ್ ಇಷ್ಟು ಮಾಡ್ಕೊಂಡ್ಬಿಟ್ರೆ ನನ್ನ ಮೇಕಪ್ ಇಲ್ಲಿಗೆ ಮುಗೀತು. ಇನ್ನು ಡ್ರೆಸ್ಅಪ್ ಕೂಡ ಇಲ್ಲ, ಬಟ್ ಮೇಕಪ್ನ ನಾನು ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋನೆಲ್ಲ ಮಾಡ್ತೀನಿ. ಆ್ಯಂಡ್ ಮೇನ್ ಒಂದು ಟಿಪ್ಸ್ನ ಹೇಳಿದೆ ನಿಮಗೆ. ಏನಂತ ಹೇಳಿದೆ ಅಂದರೆ, ಪಿಂಪಲ್ಸ್ ಆಗಿದ್ದರೆ ಪಾನ್ಸ್ ಕೋಲ್ಡ್ ಕ್ರೀಮ್ ಅಂತ ಸಿಗುತ್ತೆ, ಅದನ್ನ ನೈಟ್ ಅಪ್ಲೈ ಮಾಡ್ಕೊಳ್ಳೋದು ನಿಮಗೆ ಬೆಸ್ಟ್ ಅಂತ ಹೇಳಿದೆ. ಖಂಡಿತವಾಗೂ ಪರಿಹಾರ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಟ್ರೈ ಮಾಡಿ. ಭಾಳ ಅಂದರೆ ನಿಮ್ಮದು ಒಂದು 60 ರೂಪಾಯಿ ವೇಸ್ಟ್ ಆಗ್ಬೋದು, ಬಟ್ ಟ್ರೈ ಮಾಡಿದರೆ ಅದು ಪಿಂಪಲ್ಸ್ ಆದರೆ ನಿಮಗೆ ಹೆಲ್ಪ್ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಸಿಸ್ಟರ್ ಅದನ್ನ ಯೂಸ್ ಮಾಡಿದ್ಲು, ನನಗೆ ಅದ್ರದ್ದು ಎಫೆಕ್ಟ್ ಏನು ಅಂತ ನಾನು ನೋಡಿದ್ದೀನಿ, ಅದ್ರ ರಿಸಲ್ಟ್ನ ನಾನು ನೋಡಿದ್ದೀನಿ. ಸೊ ಅದಕ್ಕೆ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಪಿಂಪಲ್ಸ್ ಇರೋರು. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ, ಇವಾಗ ನೀವು ಮದುವೆ ಅಂತ ಇದ್ದರೆ ಮೇಕಪ್ಗೆಲ್ಲ ಹೋಗಿ ಅಂದರೆ ಫೇಶಿಯಲ್ ಅದೆಲ್ಲ ಮಾಡಿಸ್ಕೊಂಡು ಒಂದು ಕಡಿಮೆ ಅಂದರೆ ಒಂದು 1500 ಅಂತರೂ ಓಕೆ, ಬೇಡ ಅಂದರೂ 1000 ಅಂದರೂ ನೀವು ಕಳಿತೀರ. ಅಂದರೆ ನಿಮ್ಮ ಫೇಶಿಯಲ್ಲಿಗೆ ನಿಮಗೂ ಆ ಗ್ಲೋ ಈ ಗ್ಲೋ, ಅದೇನೋ ಗೋಲ್ಡ್ ಗ್ಲೋ ಏನೇನೋ ಹೇಳ್ತಾರೆ. ಇವಾಗಂದ್ರೆ ಪಾಪ ಅವ್ರ ತಪ್ಪಲ್ಲ, ಅವ್ರದ್ದು ಪಾರ್ಲರ್ ಇರುತ್ತೆ, ಅವ್ರದ್ದು ಸ್ಟೆಪ್ ಬೈ ಸ್ಟೆಪ್ ರುಟೀನ್ ಇರುತ್ತೆ, ಅವ್ರು ಮಾಡಲೇಬೇಕು. ಬಟ್ ನಾನು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಹೆಲ್ಪ್ ಆಗೋ ಥರ ಮನೆಯಲ್ಲೇ ಮದುವೆ 1 ವೀಕ್ ಮುಂಚಿರ್ತಾ ಫೇಶಿಯಲ್ನ ಹೆಂಗೆ ಮಾಡ್ಕೋಬೇಕು ರುಟೀನ್ನ ಅಂತ ನನಗೆ ಒಂದು ಟಿಪ್ಸ್ ಗೊತ್ತಿದೆ. ಇದನ್ನ ನನ್ನ ಬೆಸ್ಟಿ ತಿಳಿಸಿದ್ಲು. ಸೊ ನಾನು ಮದುವೆ ಟೈಮಲ್ಲಿ ನಾನು ಅದನ್ನೇ ರುಟೀನ್ ಮಾಡಿದ್ದು. ನಾನು ಯಾವುದೇ ಫೇಶಿಯಲ್ ಮಾಡಿಸ್ಲಿಲ್ಲ, ಐಬ್ರೋ ಬಿಟ್ಟರೆ ಮಿಕ್ಕಿದ್ದೇನು ನಾನು ಮಾಡಿಸಿರಲಿಲ್ಲ. ಸೊ ನಿಮಗೆ ಅದನ್ನು ನಾನು ತಿಳಿಸ್ತೀನಿ. ಇವಾಗ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹಣ ಉಳಿಸಿ ಸೇವಿಂಗ್ಸ್ ಮಾಡಿ. ಆ್ಯಂಡ್ ನಿಮ್ಮಿಂದ ನಾನು ಕಲಿಯೋದು ತುಂಬ ಇದೆ. ಏನಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿದ್ದರೆ ಅಥವಾ ನಿಮ್ಗೆ ಯಾವ ಥರದ್ದು ವಿಡಿಯೋಸ್ ಬೇಕು ಅನ್ನೋದಿದ್ದರೆ ಅದನ್ನು ನೀವು ನನಗೆ ತಿಳಿಸ್ಬೋದು. ನಾನು ಖಂಡಿತವಾಗಿಯೂ
ಮಾರನೇ ದಿನವೇ ಆಗದೇ ಇದ್ರೂ ಮುಂದೊಂದು ದಿನ ನಾನು ಖಂಡಿತವಾಗಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ದಿಸ್ ಈಸ್ ಸಿಂಪಲ್ ಮೇಕಪ್. ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ. ನಾನು ನೋಡಿ ಕಡಿಮೆ ಅಮೌಂಟಲ್ಲೇ ನಿಮ್ಗೆ ಕೇಳ್ಕೊಟ್ಟಿದ್ದೀನಿ. ನಿಮ್ಗೆ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಜನಕ್ಕೆ ಗೊತ್ತಿತ್ತೋ ಎಷ್ಟು ಜನಕ್ಕೆ ಗೊತ್ತಿರಲಿಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ. ಅದು ಒಂದು ಇಬ್ಬರಿಗಾದರೂ ಯೂಸ್ ಆಗಿದ್ದರೆ ನನಗೂ ಕೂಡ ಖುಷಿಯಾಗುತ್ತೆ. ಸೊ ನೀವು ಈ ಥರ ಮಾಡ್ಕೊಳ್ಳಿ. ಅಂದರೆ ಡೈಲಿನೂ ನಾವು ಮೇಕಪ್ಪಾಗೆ ಹೋಗಬೇಕು ಆಚೆ ಆಗೋದಿಲ್ಲ. ಇವಾಗ ನೋಡಿ ನಾನು ತೋರಿಸಿರೋದು ಒಂದು ಐಲೈನರ್ ಒಂದು 10 ರೂಪೀಸ್ದು, ಓಕೆ. ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ 60 ರೂಪಾಯಿ ತೊಗೊಂಡ್ರು ನೀವು 1 ಮಂತ್ ಅಥವಾ 2 ಮಂತ್ ಬರುತ್ತೆ. 105 ತೊಗೊಂಡ್ರೆ 3 ಮಂತ್ಸ್ ಅಂತೂ ಬಂದೇ ಬರುತ್ತೆ. ನಾವು ಹೇಗೆ ಯೂಸ್ ಮಾಡ್ತೀವಿ ಹಾಗೆ, ಓಕೆನಾ. ನನಗಂತೂ 2 ರಿಂದ 3 ತಿಂಗಳು ಬಂದೇ ಬರುತ್ತೆ ಆ ಬಾಟಲು. ಮತ್ತು ಒಂದು ಫೇರ್ ಆ್ಯಂಡ್ ಲವ್ಲಿ, ನಿಮ್ಮ ಕಡೆ ಯಾವ ಕ್ರೀಮ್ ನೀವು ಯೂಸ್ ಮಾಡ್ತೀರೋ ಅದು ನಾನು ಎಕ್ಸ್ಟ್ರಾ ತೊಗೊಳಕ್ಕೆ ಹೇಳ್ತಾ ಇರೋದು. ಒಂದು ಜಸ್ಟ್ BB ಕ್ರೀಮ್ ಬಿಟ್ಟರೆ ಮಾಯ್ಶ್ಚರೈಸರ್ ಕ್ರೀಮು, ಮಿಕ್ಕಿದ್ದೇನೂ ನಾನು ಹೇಳ್ತಾ ಇಲ್ಲ. ಅವೆರಡು ತೊಗೊಳ್ಳಿ, ನಿಮಗೆ ನಿಜ ಹೆಲ್ಪ್ ಆಗುತ್ತೆ. ನೀವು ಚೆನ್ನಾಗಿ ಕಾಣಿ, ನಿಮ್ಮ ಮನಸ್ಸಿಗೆ ನಿಮಗೆ ಖುಷಿ ಆಗಲಿ, ಓಕೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾಯಿರಿ.